ಜಡ್ಜಸ್ ಇದ್ರು, ತಮಗೂ ಎಲ್ಲ ಅನುಭವ ಇದೆ. ಇದ್ಯಾಕ್ರಿ ಕೇಳ್ತೀರಿ, ಅದ್ಯಾಕ್ರಿ ಕೇಳ್ತೀರಿ, ಹಿಂಗ್ಯಾಕ್ರಿ ಹೇಳ್ತೀರಿ, ಹಂಗ್ಯಾಕ್ರಿ ಹೇಳ್ತೀರಿ ಅಂತ. ನಾವ್ ಅವಾಗ ಸುಮ್ನೆ ಹೇಳೋದು, ನೀವು ಇದನ್ನ ಒಂದ್ ಸೆಕ್ಷನ್ ಒಂಚೂರು ನೋಡ್ಬಿಟ್ಟಿರಿ, ಆಮೇಲೆ ನಿಮ್ಗೆ ಡಿಸಲ್ವ್ ಮಾಡ್ಬೇಕು ಅಂದ್ರೆ ಒಂದು ರೂಲಿಂಗ್ ಕೊಡಿ ಅಂತಿದ್ದೆ. ಆವಾಗ ಇಲ್ಲ ನೀವು ಕೇಳ್ಬಿಡಿ ಎಲ್ಲ ಧೈರ್ಯ ನಿಮ್ಗೂ ಇತ್ತು. ಇವಾಗ ನಾವು ಅಲ್ಲಿ ಹಂಗ್ ಕೇಳದೇ ಇದ್ದಿದ್ರೆ ನಮ್ಮನ್ ಗಲಾಟೆ ಮಾಡೋರು, ಎಲ್ಲ ಕ್ವಶನ್ ಓವರ್ ರೂಲ್ಡ್ ಅಂದ್ರೆ ನಾನು ಕೇಳೋದೇನು, ಅದಕ್ಕೆ ಕೇಳ್ತಾ ಇದ್ದೆ. ಸೊ ವಾಟ್ ನೋಡಿ, ಡಿಕ್ಕಿ ಬರ್ಡ್ ಅಂಪೈರ್ ಇದ್ದ, ಆವಾಗಿನ ಕಾಲದಿಂದ ಶುರುವಾಗಿತ್ತು. ಈಗ ಮೊನ್ನೆ ಆದವನಿಂದ ಹಿಡಿದು ಮೊನ್ನೆ ಆಯ್ತಲ್ಲ ಆ ಅಂಪೈರ್ ವರೆಗೂ ಇದೇ ಗಲಾಟೆನೆ. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಚಿನ್ ತೆಂಡೂಲ್ಕರ್ ಅವರ ನೇತೃತ್ವದಲ್ಲಿ ನಾವು ಒಂದ್ಸತಿ ನಮ್ಮ ನೆರೆ ರಾಷ್ಟ್ರಕ್ಕೆ ಹೋಗಿದ್ವಿ, ಪಾಕಿಸ್ತಾನಕ್ಕೆ. ಬಾಯ್ಬಿಟ್ಟೆ ಹೇಳ್ತೀನಿ, ಅದ್ರಲ್ಲೇನು ಯೋಚನೆ ಇಲ್ಲ. ಅಲ್ಲಿ 5 ಟೆಸ್ಟು 5 ಒನ್ ಡೇ ಇಂಟರ್ನ್ಯಾಷನಲ್ ಎಲ್ಲಾ ವಾಶ್ಔಟ್ ನಾವು, ಆಯ್ತಾ, ಎಲ್ಲ ವಾಶ್ಔಟ್, ಒಂದು ಗೆಲ್ಲಿಲ್ಲ ನಾವು. ಪಾಪ ಅವಮಾನ ಆಗ್ಬಿಡ್ತು ತೆಂಡೂಲ್ಕರ್ ಅವ್ರಿಗೆ, ಕ್ಯಾಪ್ಟನ್ಸಿ. ಲಾಸ್ಟ್ ಫ್ಲೈಟ್ಗೆ ಲಾಹೋರಿಂದ ಬಂದ್ರು, ಎಲ್ಲಿ ಹಿಂದ್ಗಡೆ ಇನ್ನೊಂದು ಗೇಟ್ ಇದೆ, ಎಲ್ಲಿ ಬಾಂಬೆನಲ್ಲಿ, ಅಲ್ಲಿಂದ ಹೋಗ್ಬಿಡ್ರಣ ಮರ್ಯಾದೆ ಉಳಿಯುತ್ತೆ ಅಂತ. ಪತ್ರಕರ್ತರು ಬಿಡ್ಬೇಕಲ್ಲ, ಆಮ್ನಿ ಪ್ರೆಸೆಂಟ್ ಅವ್ರಲ್ಲೂ ಇದ್ರು, ಯಾಕೆಲ್ಲ ಸೋತೋಗ್ಬಿಟ್ರಿ ಅಂತ ಕೇಳಿದ್ರು. ತೆಂಡೂಲ್ಕರ್ ಒಂದು ಉತ್ತರ ಕೊಟ್ರು, ವಿ ಪ್ಲೇಡ್ 11, ದೇ ಪ್ಲೇಡ್ 13 ಅಂತ. ಸೊ ಅವತ್ತಿಂದ ಈ ನ್ಯೂಟ್ರಲ್ ಅಂಪೈರ್ ಅನ್ನೋ ಶುರು ಆಯ್ತು. ಅರ್ಥ ಆಯ್ತಲ್ಲ, ಎಲ್ಲಾರು ಬೀಳ್ಲಿ LBW ಅಂತ, ಅವ್ರಿಗೆ ಲೆಗ್ ಯಾವ್ದೋ ಹೆಡ್ ಯಾವ್ದೋ ಗೊತ್ತಿಲ್ಲ. ಇವು ಆದ್ರೂ ಅಷ್ಟೇನೆ, ಇಷ್ಟುದ್ದ ಬ್ಯಾಟ್ ಕೊಟ್ಟಿದ್ದು, ಹೆಂಗೋ ಔಟ್ ಆಗ್ತಾರೆ ಅಂತ ಗೊತ್ತಿತ್ತು. ಬಾಲ್ಗೆ ಬ್ಯಾಟಲ್ಲಿ ಹೊಡಿ ಅಂದ್ರೆ ಕೈಯಲ್ಲಿಟ್ಟೆ ಕಾಲಲ್ಲಿಟ್ಟೆ ಡೆಲಿಬ್ರೇಟ್ ಪ್ಯಾಡಿಂಗ್ ಅಂತ. ಯಾಕೆ ಬೇಕ್ರಿ, ಇಷ್ಟುದ್ದ ಬ್ಯಾಟ್ ಕೊಟ್ಟಿದ್ದಾನೆ, ನೀ ಬೌನ್ಸರ್ ಹಾಕು, ನಾ ಸಿಕ್ಸರ್ ಹೊಡಿತೀನಿ, ಟೆಂಪರ್ಮೆಂಟ್ ಇರ್ಬೇಕು ಅಂದ್ರೆ ಆಟಕ್ಕೆ ಹೋಗ್ಬೇಕು. ಇಲ್ಲದವ್ರಿಗೆ ಹೊರಗಡೆ ಕೂತ್ಕೊಂಡು ತಮಾಷೆ ನೋಡ್ಕೊಂಡು ಇದ್ರೆ ಆಗ್ತಿತ್ತು. ಇವ್ರು ಹೋದ್ಮೇಲೆ ಮೈ ಮೇಲೆ ಹಾಕೋ ಕೈ ಮೇಲೆ ಹಾಕೋ ಅಂದ್ರೆ ಹಿಂಗನ್ನು ಹಂಗನ್ನು ಅಂತಂದು. ಯಾಕೆ ಕೊಟ್ಟಿದ್ದಿದ್ ಬ್ಯಾಟು ಬಾರ್ಸು ತೆಗೆದು, ಅವಾಗ ಅವ್ನು LBW ಕೊಡಕ್ ಆಗ್ತಿತ್ತಾ? ಇಲ್ಲ, ಇವ್ರೇನೋ ಹಿಂಗ್ ಕಾಲ್ ಇಡೋದಂತೆ, ಡೆಲಿಬ್ರೇಟ್ ಪ್ಯಾಡಿಂಗ್ ಅಂತೆ. ಅವನು ಹಿಂಗೆ ಕೈ ಹಿಡ್ಕೊಂಡ್ಬಿಟ್ಟಿದ್ದ. ಅವನು ಹೌ ಈಸ್ ಇಟ್ ಅನ್ನಕ್ ಮುಂಚೆನೆ ಇವನು ಎತ್ಬಿಟ್ರು. ಅವನು he has been told to do so, otherwise he would have been executed, that umpire would have been executed. Whatever it is, we lost the game. What the lesson we learned from there is that play the game as per the rules. Alva, play the game as per the rules anta. So they failed in that. ನಮ್ಗೆ ಗ್ರಾಚಾರ ಏನು ಅಂದ್ರೆ, ನಾವು ನಮ್ಮ ಸಾಮರ್ಥ್ಯದ ಮೇಲೆ ಇಲ್ವೇ ಇಲ್ಲ. ನಮ್ ಸಾಮರ್ಥ್ಯನ ಬಿಟ್ಬಿಡೋದು. ಅದ್ಯಾವ್ದೋ ಮಳೆ ಬಂದ ಇನ್ನೊಂದು ಮ್ಯಾಚ್ ನಿಂತೋಗ್ಬಿಡ್ಲಿ, ಇವ್ರಿಗೆ ಯಾರಿಗೋ ರನ್ನು 130 ಒಳಗಡೆ ಆಲ್ ಔಟ್ ಆಗ್ಬಿಡ್ಲಿ, ಅದರಿಂದ ನಾವು ಫೈನಲ್ಗೆ ಹೋಗ್ತೀವಿ ಅಂತ. ಏನ್ ಕರ್ಮ? ಹೋದ್ಮೇಲೆ ಕರೆಕ್ಟ್ ಆಗಿ ಪ್ಲೇ ದಿ ಗೇಮ್, ಯುದ್ಧಕ್ಕೆ ಇಳಿದ್ಮೇಲೆ ತಲೆ ಏನು ತೊಡೆ ಏನು, ಅದಕ್ಕೆ ಮುಂಚಿತವಾಗಿ ಬೇಕಾದಷ್ಟು ಆಪ್ಷನ್ ಕೊಟ್ರು. ಹೇಳಿದ್ರಿ 5 ಗ್ರಾಮ ಕೊಡಪ್ಪ ಅಂತ, ಟು ಟೆಸ್ಟ್ ದಿ ಮೈಂಡ್, ಡರ್ಟಿ ಮೈಂಡ್, ಮೆಂಟಲ್ ಕಂಡೀಷನ್ ಹೆಂಗಿತ್ತು ಅಂತ. ಫ್ಯಾಕ್ಟ್ ಅಲ್ಲಿ ಅದು ಒಂದು ಭಾಗ ತಾನೆ, ಥಿಂಗ್ ಪರ್ಸೀವ್ಡ್ ಬೈ ದಿ ಸೆನ್ಸಸ್ ಅಂಡ್ ದಿ ಮೆಂಟಲ್ ಕಂಡೀಷನ್ ಅಂತ. ದಟ್ ಇಸ್ ವಾಟ್ ದಿ ಫ್ಯಾಕ್ಟ್ ಅಂತ ಡಿಫೈನ್ ಮಾಡಿರೋ ಸೆಕ್ಷನ್ 3 ನಲ್ಲಿ ಆರ್ಡಿನೆನ್ಸ್ ಆಕ್ಟ್ ಅಲ್ಲಿ. ಹಾಗೆ ಮಾಡೋ ಕಾಲಕ್ಕೆ ಅವನಿಗೆ ಅಲ್ಪ ಸ್ವಲ್ಪನಾದ್ರೂ ಕೊಡೋದಕ್ಕೆ ನಾ ರಾಜಿ ಮಾಡ್ಕೊಳಕ್ಕಿದ್ಯಾ ಅಂತ 5 ಸೂಜಿ ಮನೆ ಕೊಡೆ ಅಂದ್ರು. 5 ಸೂಜಿ ಮನೆ ಮೇಲೆ ಯಾರು ಇರಕ್ಕಾಗ್ತಿದ್ರು? ಅವ್ನು ಕೊಡಲ್ಲ ಅಂದ. ಸೊ ದರ್ ಇಸ್ ಎ ಡಿನಯಲ್ ಇನ್ ಟೋಟೋ ಮೆಂಟಲಿ. ಆವಾಗ ಬೇರೆ ವಿಧಿ ಇಲ್ಲ ಅವ್ರಿಗೆ, ದೇ ವಿಲ್ ಹ್ಯಾವ್ ಟು ಡೂ ಇಟ್. ಸೊ ಆವಾಗ ಮಾಡಿದ್ರು 7-11, ಇವ್ರ ಕಡೆ 7 ಅಕ್ಷೋಹಿಣಿ, ಅವ್ರ ಕಡೆ 11 ಅಕ್ಷೋಹಿಣಿ, 18 ದಿವಸ. 18 ದಿವಸದಲ್ಲಿ 18 ಅಕ್ಷೋಹಿಣಿ ಸೈನ್ಯ ನಿರ್ನಾಮ ಆಗೋಯ್ತು. ಫಾರ್ 1 ಪರ್ಸನ್ಸ್ ಸೆಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್. ದಟ್ ದಿ ರಿಸಲ್ಟ್. ಅದರಿಂದನ ನಾವು ಪಾಠ ಕಲಿಲಿಲ್ಲ ಅಂದ್ರೆ ಹೆಂಗಾಗುತ್ತೆ? ಸೊ ಇವ್ರು ಔಸ್ಟರ್ ತೆಗೆದುಕೊಂಡ್ರೆ ಔಸ್ಟರ್ ಪ್ರೂವ್ ಮಾಡಬೇಕು. ಔಸ್ಟರ್ ತಗೊಳ್ಳೋದಕ್ಕೆ ಅವ್ರು ಹೇಳ್ತಿರ್ತಕ್ಕಂಥದ್ದು 2: ನನ್ನ ಹೆಂಡತಿ ನನ್ನ ಜೊತೆ ಸಾಮರಸ್ಯದಿಂದ ಇರ್ಲಿಲ್ಲ, ನನ್ಗೂ ಒಳಗೂ ಸರಿ ಹೋಗ್ಲಿಲ್ಲ ದಾಂಪತ್ಯ, ಆ ಕಾರಣದಿಂದ ನಾನು 25ರಿಂದ 30 ವರ್ಷದ ಕೆಳಗಡೆಗೆ ಅವ್ರನ್ನ ಈ ಪ್ರಾಪರ್ಟಿ 2 ಕೊಟ್ಬಿಟ್ಟು ಕಳಿಸ್ಬಿಟ್ಟೆ. ಅಲ್ಲಿಂದ ಆಚೆಗೆ ಅವ್ರಿಗೂ ನಮಗೂ ಸಂಬಂಧವಿಲ್ಲ. ಇವತ್ತು ಬಂದ್ಬಿಟ್ಟು ದುರಾಸೆಯಿಂದ ನನ್ಗೆಲ್ಲ ಬಂದಿದ್ದ ಜಾಗನ ಮಾಡಿಸ್ಕೊಟ್ಟಿದ್ದಾರೆ ಅಂತ. ಹಂಗಿದ್ಮೇಲೆ ಎಕ್ಸಾಮಿನೇಷನ್ ಚೀಫ್ ಅಲ್ಲಿ ನಾನು ಅವನಿಗೆ ಸೆಟ್ಲ್ ಮಾಡಿದೆ ಅಂತ ಹೇಳುವಾಗ ಇನ್ನೊಂದು ಪ್ರಾಪರ್ಟಿ 3 ಎಕರೆ ಹಾಕಿಸ್ಕೊಟ್ಟೆ. ಇವೆಲ್ಲ ಬರ್ಲೇಬಾರ್ದು. ಅವ್ರು ಹೇಳ್ತಾರೆ, ಕುಡಿದು ಬರ್ತಾ ಇದ್ದ, ಮನೆಗೆ ಬರ್ತಿರ್ಲಿಲ್ಲ 4-5 ವರ್ಷದಿಂದ, ಎಲ್ಲ ಹಾಳು ಮಾಡ್ತಾ ಇದ್ದಾನೆ ಪ್ರಾಪರ್ಟಿ
ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಚೀಫ್ ಅಲ್ಲಿ. ಅದು ಏನಾಗುತ್ತೆ ಗೊತ್ತಾ, ಯಾವಾಗ ಹಣ ಪ್ರಾಮುಖ್ಯತೆ ಪಡೆಯುತ್ತೋ ಆಗ ವ್ಯಾಲ್ಯೂ ಸೆಕೆಂಡ್ ಲೈನ್ಗೆ ಹೋಗ್ಬಿಡುತ್ತದೆ. ಹಣ ಪ್ರಾಮುಖ್ಯತೆ ಪಡೆದಾಗ ವ್ಯಾಲ್ಯೂ ಎಲ್ಲ ಹಿಂದಕ್ಕೆ ಸರ್ಕೋತಾ ಹೋಗುತ್ತೆ. ಇವತ್ತಿಂದ ಅಲ್ಲ, ಅದು ಮೊದ್ಲಿಂದ ಇರ್ತಕ್ಕಂಥದ್ದು. ಅವ್ರ ಚೀಫ್ ಅಲ್ಲಿ ಇನ್ನೊಂದೆರಡು ಲೈನ್ ನೀವು ಓದ್ಲಿಲ್ಲ, ನಾನು ಅದನ್ನ ಓದಿಟ್ಕೊಂಡಿದ್ದೀನಿ. ಚೀಫ್ ಅಲ್ಲಿ ಇನ್ನೊಂದ್ 2-3 ಲೈನು ನೀವು ಓದ್ಲಿಲ್ಲ, ನಾನು ಓದಿಟ್ಕೊಂಡಿದ್ದೀನಿ. ಇಲ್ಲ ಇಲ್ಲ, ನಾಟ್ ಕಮಿಟೆಡ್ ಮಿಸ್ಟೇಕ್. ಅವ್ರವ್ರ ತಂದೆ ಎಂಥವ್ರು ಅಂತ ಹೇಳ್ತಾರೆ ಅಂತ. ಅದನ್ನ ನೀವು ಕ್ರಾಸ್ ಎಕ್ಸಾಮಿನೇಷನ್ ಪ್ರೂವ್ ಮಾಡಿದಿರಿ. ಅವ್ರು ಹೇಳ್ತಾರೆ ಕುಡಿದು ಬರ್ತಾ ಇದ್ದ, ಮನೆಗೆ ಬರ್ತಿರ್ಲಿಲ್ಲ 4-5 ವರ್ಷದಿಂದ, ಎಲ್ಲ ಹಾಳು ಮಾಡ್ತಾ ಇದ್ದಾನೆ ಪ್ರಾಪರ್ಟಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಚೀಫ್ ಅಲ್ಲಿ. ಅದನ್ನ ತಾವು ಕ್ರಾಸ್ ಎಕ್ಸಾಮಿನೇಷನ್ ಒಪ್ಪಿಸ್ತೀರಿ. ಈ ತರ ಹಿಂಗ್ ಹೊಡ್ಕೊಂಡು 1980ನೇ ಇಸ್ವಿಂದಲೂ ನಮ್ಮ ತಾಯಿ ತಂದೆ ನಡುವೆ ಸಂಬಂಧವಿಲ್ಲ, ಅವತ್ತಿಂದಲೇ ನಮ್ಮ ತಾಯಿ ನಮ್ಮೆಲ್ಲರನ್ನ ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ ಅಂತ ನೀವು ಸಜೆಷನ್ ಮಾಡ್ತೀರಿ. ಪಾಲಿಟಿಷಿಯನ್ ಆಗಿದ್ದಿದ್ರೆ ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ. ನೋಡಿ, ಆ ಎರಡನೇ ಪ್ಲೈಂಟಿಫ್ಗೆ ಕೊಡಿಸ್ತಾ, ಅದ್ಯಾವ್ದು ಅಣ್ಣಂಗೆ ಕೊಡಿಸ್ತೆ ಅಂತಾರಲ್ಲ, ಸಿನ್ಸ್ he has already got a property under Darkhast, he will not be entitled to have one more. He must be having some connection with the local politicians there. He got it applied through his son. ಈಗ ಅವ್ರು ಅದನ್ನ ಇಂಡಿವಿಜುವಲ್ ಅಂತ ಕ್ಲೈಮ್ ಮಾಡಿದ್ರೆ ಪರವಾಗಿರ್ತಿಲ್ಲ. ಆನ್ ದಿ ಕಾಂಟ್ರರಿ, ದೇ ಸೇ ದಟ್ ಆಲ್ ದೀಸ್ ಥಿಂಗ್ಸ್, though it is in my name, all are brought under the common aspect, therefore grant us the share in each and every property. That's where the thing. ಫಾರಂ ನಂಬರ್ 7 ಒಂದು ಕಾಪಿ ಕೊಟ್ರೆ ನಾನು ನೋಡ್ಬೋದು. ಅದರಲ್ಲಿ ನಾನ್ ಮಾಡ್ತಾ ಇದ್ದೆ ಅಂತಿದ್ಯಾ, ನಮ್ಮ ಅಪ್ಪನ ಕಾಲದಿಂದ ಮಾಡ್ತಾ ಇದ್ವಿ ಅಂತಿದ್ಯಾ. ಮತ್ತೆ ಸಿಂಪಲ್ ಪಾಯಿಂಟ್. ಫಾರಂ ನಂಬರ್ 7 ಇರುತ್ತಲ್ಲ, ಅದು ಕೊಡಿ. ಆ ಟ್ರಿಬ್ಯುನಲ್ ಆರ್ಡರ್ ಇದ್ಮೇಲೆ ಫಾರಂ ನಂಬರ್ 7 ಇರುತ್ತೆ. ಇಲ್ಲಿ ಫಾರಂ ನಂಬರ್ 7 ಕೊಡ್ಲಿ, ಅದು ಆಮೇಲೆ ನೋಡ ಎವಿಡೆನ್ಸ್. See, you are the one who are saying that it is your property. You should establish that. Why should they produce any document? You can't expect a negative evidence to be placed by them. So adrinda ನೀವು ಹೇಳಿ, ಇದು ನನ್ನ ಫಾರಂ ನಂಬರ್ 7, ಅಲ್ಲಿ ಆ ಕಾಲಂ ಒಳಗೆ ಯಾವ ರೀತಿ ಹಕ್ಕನ್ನು ಅಂತ ಕೇಳಿದ್ರೆ ನಾನು ಒಬ್ಬನೇ ಮಾಡ್ತಾ ಇದ್ದೆ ಅಂತಿದ್ಯಾ, ನಮ್ಮ ತಾತನ ಕಾಲದಿಂದ ಮಾಡ್ತಾ ಇದ್ದೆ ಅಂತಿದ್ಯಾ. On the contrary, your witness says in the cross examination that he has been cultivating the land from his father's period. ಇರ್ಲಿ ಅದನ್ನ ಉತ್ತರ ಕೊಡುವಾಗ ನೀವು ಬರ್ಕೊಂಡು ಉತ್ತರ ಕೊಡಿ. ನೀವು ಬರ್ಕೊಂಡು ಉತ್ತರ ಕೊಡಿ. ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಮಾರ್ಕ್ ಮಾಡ್ಕೊಂಡಿರೋದು ವೈಯಕ್ತಿಕ ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ದಿ all set of decisions would go to show that it will inure to the benefit of the joint family.